ಹೇ ನಮಸ್ಕಾರ ಗುರು. ಇವತ್ತು ನಾವು ಒಂದು ಕಂಟೆಂಟ್ ಕ್ರಿಯೇಷನ್ಗೆ ಅಂತಲೇ Insta360 Go Ultra ತೊಗೊಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ರಷ್ಯಾದಲ್ಲಿ ಕಮ್ಮಿ ಬೀಳ್ತಿದೆ. ಸೊ ಎಷ್ಟು ಬೀಳ್ತಿದೆ, ಏನು, ಹೆಂಗೆ, ಅನ್ಬಾಕ್ಸಿಂಗ್ ಎಲ್ಲ ನೋಡಿವ್ರಂತೆ. ಬನ್ನಿ ಹೋಗೋಣ. ಸೊ ಆಫ್ ಪೇಮೆಂಟ್ ಮೊದಲೇ ಮಾಡಿರಬೇಕು ಅದನ್ನು ಆರ್ಡ್ರ್ ಮಾಡೋಕ್ಕೆ. ಸೊ ಇವಾಗ ಬರ್ತೈತೆ. ಸೊ ಕ್ಯಾಮ್ರಾ ಸಿಕ್ಕಿದೆ. ಇಂಡಿಯಾದಲ್ಲಿ ಇದೇ ಸೇಮ್ ಕ್ರಿಯೇಟರ್ ಬಂಡಲ್ ತೊಗೊತೀನಿ ಅಂದರೆ ನಂಗೆ ಆಲ್ಮೋಸ್ಟ್ ಒಂದು 92,000 ಬೀಳುತ್ತೆ. 92 ಇಲ್ಲ 93,000 ಬೀಳುತ್ತೆ. ಸೊ ಇಲ್ಲಿ ಸ್ವಲ್ಪ ಕಮ್ಮಿ ಬಿದ್ದಿದೆ. ಇಲ್ಲಿ ನಂಗೆ ಒಂದು 57-58ಗೆಲ್ಲ ಕ್ರಿಯೇಟರ್ ಬಂಡಲ್ ಸಿಕ್ಕಿದೆ. ಸೊ ಬನ್ನಿ ಹೋಗೋಣ, ಓಪನ್ ಮಾಡೋಣ. ಸೊ ಆಗಲೇ ಹೇಳ್ದಂಗೆ ಎಷ್ಟೆಷ್ಟು ಪ್ರೈಸ್ ಬಿತ್ತು ಅಂತೆಲ್ಲ ಹೇಳಿದೆ. ಸೊ ಇವಾಗ ಪೂರ್ತಿ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ನೋಡೋಣ ಒಳಗಡೆ ಏನೇನು ಸಿಗುತ್ತೆ ಅಂತ. ಸೊ ಬಾಕ್ಸ್ ಒಳಗಡೆ ಏನೇನು ಬಂದಿದೆ, ಫಸ್ಟು Insta360 ಕ್ಯಾಮ್ರಾ ಮತ್ತು ಅದರ ಆ್ಯಕ್ಸೆಸರೀಸ್. ಸ್ವಲ್ಪ ಸ್ಟ್ಯಾಂಡರ್ಡ್ ಬಂಡಲ್ ಅಂದರೆ ಬರೀ ಇದೊಂದು ಬಾಕ್ಸ್ ಬರುತ್ತೆ ಸ್ಟ್ಯಾಂಡರ್ಡ್ ಬಂಡಲಲ್ಲಿ. ನೆಕ್ಸ್ಟ್ ಬಂದು ಇದು ಮಿನಿ ಟ್ರೈಪಾಡು, 2-in-1 ಟ್ರೈಪಾಡ್ 2.0. ನೆಕ್ಸ್ಟು ಒಂದು ಪೈವಟ್ ಸ್ಟ್ಯಾಂಡು. ಸೊ ಇನ್ನೊಂದು ಕ್ವಿಕ್ ರಿಲೀಸ್ ಮೌಂಟ್ ಇದೆ. ಸೊ ಪ್ಲಸ್ ಇದು ಏನಂತಾರೆ, ಇದ್ರ ಬಗ್ಗೆ ಎಲ್ಲ ಏನೇನಿದೆ, ಆಕ್ಸೆಸರೀಸ್ ಏನೇನಿದೆ ಅದ್ರ ಬಗ್ಗೆ ಇದಿದೆ ಅಷ್ಟೇ. ಸೊ ಫಸ್ಟು ಕ್ಯಾಮ್ರಾ ನೋಡೋಣ. ಕ್ಯಾಮ್ರಾ ಯಾವ ಥರ ಇದೆ, ಏನೇನಿದೆ ಕ್ಯಾಮ್ರಾ ಬಾಕ್ಸಲ್ಲಿ ಸ್ಟ್ಯಾಂಡರ್ಡ್ ಇದರಲ್ಲಿ. ಬನ್ನಿ. ಸರ್ಜರಿ ಮಾಡುವ ಕ್ಯಾಮ್ರಾದು. ಫಸ್ಟ್ ಕ್ಯಾಮ್ರಾ. ಸೊ ಫುಲ್ಲಿ ಮ್ಯಾಗ್ನೆಟಿಕ್ ಕ್ಯಾಮ್ರಾ ಇದು. ಪ್ಲಸ್ ಒಂದು ಇದು ಬಂದಿದೆ, ಲೆನ್ಸ್ ಗಾರ್ಡ್ ಬಂದಿದೆ, ನೋಡ್ತಿರ್ಬೋದು. ಇದು ಸ್ಟ್ಯಾಂಡ್ ಅಲೋನ್ ಕ್ಯಾಮ್ರಾ. ಪ್ಲಸ್ ಇದಕ್ಕೆ ಇನ್ನೊಂದು ಕೇಸ್ ಬಂದಿರುತ್ತೆ. ಸೊ ನೋಡೋಣ ಬನ್ನಿ. ಸೊ ಕ್ಯಾಮ್ರಾ ನೋಡ್ಬೋದು ಎಷ್ಟು ಸಣ್ಣಗಿದೆ ಅಂತ. ಅಂದರೆ ನನ್ನ ಪಾಮಲ್ಲಿ 1/4 ಆಫ್ ಮೈ ಪಾಮ್ ಇಷ್ಟೇ ಇರೋದು ಕ್ಯಾಮ್ರಾ. ಸೊ ಇನ್ನೂ ಏನೇನಿದೆ ನೋಡೋಣ ಬನ್ನಿ ಒಳಗಡೆ. ಸೊ ಒಳಗಡೆ ತೆಗೆಯೋಣ ಇವಾಗ. ಇದರೊಳಗಡೆ ಏನೇನು ಬಂದಿದೆ ಅಂತ ನೋಡೋಣ. ಸೊ ಫಸ್ಟು ಇದನ್ನು ನಾವು ಎಲ್ಲಾದ್ರೂ ಸೈಕಲ್ಲು ಇಲ್ಲ ಏನಾದ್ರು ಓಡಿಸ್ಬೇಕಾದ್ರೆ ಈ ಥರ ಶರ್ಟ್ ಒಳಗಡೆ ಹಿಂಗೆ ಹಾಕೊಂಬಿಟ್ಟು ಈ ಕ್ಯಾಮ್ರಾ ಏನಿದೆ ಈ ಥರ ಅಟ್ಯಾಚ್ ಮಾಡಿಬಿಟ್ರೆ ಫುಲ್ಲು ನಾವು ಹೆಂಗೆ ಇದು ಮಾಡಿದ್ರೂ ಬೀಳಲ್ಲ. ಅದು ಈ ಥರ ಇರುತ್ತೆ. ಒಂದು ಸಿ ಟೈಪ್ ಕೇಬಲ್ ಬರುತ್ತೆ ಚಾರ್ಜಿಂಗ್ಗೆ. ಸೊ ನೆಕ್ಸ್ಟು ಇದೊಂದು ಕ್ಯಾಪ್ ಮೌಂಟ್ ಬಂದಿದೆ. ಸೊ ಕ್ಯಾಪ್ ಮೌಂಟ್ ಯಾವ ಥರ ಅಂತ ಅಂದರೆ ಈ ಥರ ಕ್ಯಾಪಿಗೆ ಈ ಥರ ಹಾಕಿ ಈ ಥರ ಹಿಂಗೆ ಮ್ಯಾಗ್ನೆಟ್. ನೆಕ್ಸ್ಟ್ ಇದೆ ಇಷ್ಟೇ. ಇದರೊಳಗೆ ಒಂದು ಆ್ಯಕ್ಷನ್ ಪಾಡ್ ಇದೆ. ಇದು ಬಂದು ಸ್ಕ್ರೀನು ಪ್ಲಸ್ ಒಂದು ಆ್ಯಕ್ಷನ್ ಪಾಡ್. ಇದು ಆ್ಯಕ್ಷನ್ ಪಾಡ್ ಯಾಕೆ ಅಂತಂದರೆ ಇದೇನಿದೆಯಲ್ಲ ಕ್ಯಾಮ್ರಾ, ಇದನ್ನು ಚಾರ್ಜಿಂಗ್ ಮಾಡಬೇಕಲ್ಲ. ಸೊ ಚಾರ್ಜಿಂಗ್ ಮಾಡೋಕ್ಕೆ ಇದು ಆ್ಯಕ್ಷನ್ ಪಾಡು. ಈ ಆ್ಯಕ್ಷನ್ ಪಾಡ್ ಒಳಗೆ ಇಕ್ಕಿದ್ರೆ ಇದು ಅರೌಂಡ್ 170 ಮಿನಿಟ್ಸ್ ಏನೋ ಪ್ಲೇಬ್ಯಾಕ್ ಇದೆ. ವಿಡಿಯೋ ರೆಕಾರ್ಡ್ ಮಾಡ್ಬೋದು 170 ಮಿನಿಟ್ಸು. ಇದು ಆಚೆ ತೆಗೆದ್ರೆ 45 ಮಿನಿಟ್ಸ್ ಏನೋ ರೆಕಾರ್ಡಿಂಗ್ ಟೈಮ್ ಇದೆ. ಸೊ ಸ್ಕ್ರೀನ್ ನೋಡ್ತಿರ್ಬೋದು ನೀವು. ಸ್ಕ್ರೀನ್ ಇದೆ, ಒಂದು ದೊಡ್ಡ ಸ್ಕ್ರೀನು Insta360. ಸೊ ನೆಕ್ಸ್ಟು ಇದು ಪೈವಟ್ ಸ್ಟ್ಯಾಂಡ್ ಇದೆ. ಪೈವಟ್ ಸ್ಟ್ಯಾಂಡ್ ನೋಡೋಣ ಏನೇನಿದೆ ಅಂತ ಇದರೊಳಗೆ. ಪೈವಟ್ ಸ್ಟ್ಯಾಂಡ್ ಓಪನ್ ಮಾಡಿದ್ರೆ ಇದರಲ್ಲಿ ಇನ್ನೇನು ಜಾಸ್ತಿ ಏನಿದಿಲ್ಲ. ಪೈವಟ್ ಸ್ಟ್ಯಾಂಡಿಗೆ ಜಸ್ಟ್ ಏನು ಕಾರ್ಗೆ ಇದು ಅಟ್ಯಾಚ್ ಆಗೋಕ್ಕಿದು. ಸೊ ಇದನ್ನು ತೆಗೆದ್ರೆ ಮೇಲ್ಗಡೆ ಒಂದು ಕವರಿಂಗ್ ಇದೆ. ಸೊ ಇದನ್ನು ತೆಗೆದ್ರೆ ಒಂಥರ ಸ್ಟಿಕ್ಕಿನೆಸ್ ಇದೆ. ಸೊ ಆ ಸ್ಟಿಕ್ಕಿನೆಸ್ಸಿಂದ ಕಾರ್ಗೆ ಅಟ್ಯಾಚ್ ಆಗೋಗುತ್ತೆ. ಪ್ಲಸ್ ಇದಕ್ಕೆ ಸೇಮ್ ಇದೇ ಥರ. ಸೊ ಇದಕ್ಕೆ ಕನೆಕ್ಟ್ ಮಾಡ್ಕೊಳೋದು ಈ ಥರ. ಸೊ ಕನೆಕ್ಟ್ ಮಾಡಿಕೊಂಡು ಕ್ಯಾಮ್ರಾಗೆ ಈ ಥರ ಏನು ಗುರು ಇದು ಇಷ್ಟೊಂದು ಕ್ರೇಜಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಈ ಥರ ಅಟ್ಯಾಚ್ ಆಗುತ್ತೆ. ಇದನ್ನು ಬೇಕಂದರೆ ನಾವು ಹಿಂಗೆ ಈ ಥರ ಸೈಡ್ ಬೇಕಂದ್ರೂ ತಿರುಗಿಸ್ಬೋದು, ಇಲ್ಲ ಹಿಂಗೆ ಬೇಕಾದ್ರೂ ತಿರುಗಿಸ್ಬೋದು, ಹಿಂಗೆ ಬೇಕಾದ್ರೂ ತಿರುಗಿಸ್ಬೋದು, ಯಾವ ಥರ ಬೇಕಾದ್ರೂ ತಿರುಗಿಸ್ಕೊಬೋದು. ಪ್ಲಸ್ ಇದಕ್ಕೆ ಈ ಥರ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಸೊ ಈ ಅಟ್ಯಾಚ್ಮೆಂಟ್ ಏನಿದೆಯಲ್ಲ ಈ ಥರ ಅಟ್ಯಾಚ್ಮೆಂಟ್ ಮಾಡ್ಕೊಳೋದು ಇಷ್ಟೇ.
ಹಿಂಗೆ ಅಟ್ಯಾಚ್ ಮಾಡಿಕೊಂಡು ಇದನ್ನೇನಿದೆ ಕಾರ್ಗೆ ಹಿಂಗೆ ಜಸ್ಟ್ ಹಿಂಗೆ ಹಾಕೋದು, ಮುಗೀತು, ಇಷ್ಟೇ ನೋಡಿ. ಇದು ಬಂದು ಕ್ವಿಕ್ ರಿಲೀಸ್ ಮೌಂಟ್ ಇದೆ. ಸೊ ನೋಡೋಣ ಬನ್ನಿ ಇದ್ರೊಳಗೆ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಆ್ಯಸ್ ಯೂಶ್ವಲ್ ಒಂದು ಸೇಫ್ಟಿ ಗೈಡು. ನೆಕ್ಸ್ಟು ಪ್ಯಾಕಿಂಗ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗು. ಸೊ ಒಂದು ಇದಿದೆ, ನಟ್ ಸ್ಕ್ರೂ ಇದೆ. ನೆಕ್ಸ್ಟು ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಇದ್ದಾವೆ. ಸೊ ನೋಡ್ತಿರ್ಬೋದು ಈ ಥರ ಅಟ್ಯಾಚ್ಮೆಂಟ್ಸು ಹಿಂಗೆ ಹಾಕಿ ನೆಕ್ಸ್ಟ್ ಸ್ಕ್ರೂ ಟೈಟ್ ಮಾಡೋದಷ್ಟೇ. ಸ್ಕ್ರೂ ಟೈಟ್ ಮಾಡೋದು ಈ ಥರ, ಸ್ಕ್ರೂ ಟೈಟ್ ಮಾಡಿಕೊಂಡು ಇದು ಹಾಕೋದು. ಸೊ ಪ್ಲಸ್ ಎಕ್ಸ್ಟ್ರಾ ಸ್ವಲ್ಪ ಬಂದಿದ್ದಾವೆ, ಅದೇನಾದ್ರು ಕೆಟ್ಟೋಯ್ತು ಅಂತ ಅಂದರೆ ಎಕ್ಸ್ಟ್ರಾ ಇರಲಿ ಅಂತ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇವನ್ನೆಲ್ಲ. ಸೊ ಇದೇನಾದರೂ ಮುರಿದೋದ್ರೆ ಎಕ್ಸ್ಟ್ರಾ ಅಂತ ಇದು. ಕ್ವಿಕ್ ರಿಲೀಸ್ ಮೌಂಟ್ ಅಂದರೆ ಇದು ಸೇಮ್ ಉಲ್ಟಾನ. ಸೊ ಇದೇ ಥರ ಜಸ್ಟ್ ಇದು ಕ್ವಿಕ್ ರಿಲೀಸ್ ಮೌಂಟ್ ಈ ಥರ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಇದರಲ್ಲಿ ಟ್ರೈಪಾಡ್ ಇದೆ, ಟ್ರೈಪಾಡ್ಗೆ ಹಾಕ್ಬೋದು ಅದನ್ನು ಕ್ವಿಕ್ ರಿಲೀಸ್ ಮೌಂಟ್ನ. ಸೊ ಟ್ರೈಪಾಡ್ ಅನ್ಬಾಕ್ಸ್ ಮಾಡೋಣ, ಟ್ರೈಪಾಡಲ್ಲಿ ಏನಿದೆ ಅಂತ ನೋಡೋಣ. ಸೊ ಟ್ರೈಪಾಡಲ್ಲಿ ಸ್ಟಾರ್ಟಿಂಗ್ ಓಪನ್ ಮಾಡ್ತಿದ್ದಂಗೆ ಒಂದು ಇದಿದೆ, ಇದೇನು ಅಂತ ನೋಡೋದಾದರೆ, ಸೊ ಇದು ಬಂದು ಮೈಕ್ರೋ ಎಸ್ ಡಿ ಕಾರ್ಡ್ ಸ್ಲಾಟು. ಸೊ ಎಲ್ಲಾದರೂ ಹೋಗ್ಬೇಕಾದ್ರೆ ಇದ್ರೊಳಗೆ ಮೈಕ್ರೋ ಎಸ್ ಡಿ ಕಾರ್ಡು, ಎಕ್ಸ್ಟ್ರಾ ಮೈಕ್ರೋ ಎಸ್ ಡಿ ಕಾರ್ಡ್ ಇಟ್ಕೊಬೇಕಲ್ಲ, ಸೊ ಅದಕ್ಕೋಸ್ಕರ. ಇದ್ರೊಳಗೆ ಇನ್ನೇನು ಬಂದಿದೆ ಅಂತ ಅಂದರೆ, ಇದು ಅಟ್ಯಾಚ್ಮೆಂಟ್ಸ್ಗಳಿದ್ದಾವೆ. ಒಂದು ಇದು ಅಟ್ಯಾಚ್ಮೆಂಟ್ಸೇ. ನೆಕ್ಸ್ಟು ಪ್ಲಸ್ ಇವು ಸ್ಟಿಕ್ಕರಿಂಗ್ಸ್ ಆ ಥರ ಇದ್ದಾವೆ. ಸೊ ಬನ್ನಿ ಇವಾಗ ಮೇಯ್ನಾಗಿ ಟ್ರೈಪಾಡ್ ಯಾವ ಥರ ಇದೆ ನೋಡೋಣ. ಮೇಯ್ನಾಗಿ ಟ್ರೈಪಾಡ್ ನೋಡೋದಾದರೆ, ಟ್ರೈಪಾಡು ಪ್ಲಸ್ ಒಂದು ಸೇಫ್ಟಿ ಗೈಡ್ ಇದೆ, ಇಷ್ಟೇ ಇರೋದು ಸೇಫ್ಟಿ ಗೈಡು. ನೋಡ್ರಪ್ಪ ಇದೇನು ಬಂದಿದೆಯಲ್ಲ, ಸೊ ಇದನ್ನು ಎಕ್ಸ್ಟ್ರಾ ಈ ಥರ ಇಟ್ಕೊಂಡಿರ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಟ್ರೈಪಾಡು ಈ ಥರ ಬರುತ್ತೆ, ಪ್ಲಸ್ ಹಿಂಗೆ ಈ ಥರ ಇದೆ. ಟ್ರೈಪಾಡ್ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿದ್ವಲ್ಲ ಕ್ವಿಕ್ ರಿಲೀಸ್ ಮೌಂಟು, ಇದೇನು ಕ್ವಿಕ್ ರಿಲೀಸ್ ಮೌಂಟ್ ನೋಡಿದ್ದು, ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇವಾಗ ಅದೇ ಅಟ್ಯಾಚ್ಮೆಂಟ್ಸ್ನ ಹಾಕೋದಷ್ಟೇ. ಇದರಲ್ಲೂ ಸೇಮ್ ಅಟ್ಯಾಚ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಒಂದು ಎಕ್ಸ್ಟ್ರಾ ಇರ್ತೈತಲ್ಲ. ಸೊ ಸೇಮ್ ಇದೇ ಥರನೇ ಅಟ್ಯಾಚ್ಮೆಂಟ್ಸು, ಇದಕ್ಕೆ ಕ್ವಿಕ್ ರಿಲೀಸ್ ಮೌಂಟಿಗೆ ಈ ಥರ ಅಟ್ಯಾಚ್ಮೆಂಟ್ಸ್ ಹಾಕೋದು. ಸೊ ಹಿಂಗೆ ಹಾಕಿ ಸೊ ನೋಡ್ತಿರ್ಬೋದು ಈ ಥರ ಇದು ಮಾಡೋದಷ್ಟೆ. ಇದು ಈ ಥರ ಹೋಗುತ್ತೆ. ಸೊ ವ್ಲಾಗ್ ಮಾಡಬೇಕು ಅಂತ ಅಂದರೆ ಈ ಥರ ಹಿಂಗೆ ಈ ಥರ ವ್ಲಾಗ್ ಮಾಡ್ಬೋದು. ಜಸ್ಟ್ ಇದನ್ನು ಕ್ಲೋಸ್ ಮಾಡೋಣ. ಸೊ ಇವಾಗ ಆ್ಯಕ್ಷನ್ ಪಾಡ್ ಮತ್ತು ಕ್ಯಾಮ್ರಾನ ಕನೆಕ್ಟ್ ಮಾಡಿಬಿಟ್ಟು ನೋಡೋಣ ಬನ್ನಿ ಯಾವ ಥರ ಕನೆಕ್ಷನ್ ಎಲ್ಲ ಕೊಡೋಣ ಇವಾಗ. ಸೊ ಲೆಟ್ಸ್ ಆನ್. ಸೊ ಬಂತು. ನೆಕ್ಸ್ಟ್ ಇಲ್ಲೆಲ್ಲ ಸೆಟಪ್ ಮಾಡೋಣ. ಫಸ್ಟು ಸೆಟಪ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ್ಯಾವ ಇದಿದೆ ಅಂತ. ಸೊ ಫಸ್ಟು Insta360 ಆ್ಯಪ್ ಡೌನ್ಲೋಡ್ ಮಾಡಬೇಕು ಗೂಗಲ್ ಪ್ಲೇಯಿಂದ. ವೈಫೈ ಕನೆಕ್ಟ್ ಮಾಡ್ಬೋದು. ಸೊ ಇವಾಗ ಕ್ಯಾಮ್ರಾನ ಆ್ಯಕ್ಟಿವೇಟ್ ಮಾಡೋದಕ್ಕೆ ನಾವು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕು, Insta360 ಅಂತ. ಸೊ ಆ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಕನೆಕ್ಟ್ ಮಾಡಿದ್ರೆ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಲೊಕೇಶನ್ ಎಲ್ಲ ಆನ್ ಮಾಡಾದ್ಮೇಲೆ ಸೊ ಇಲ್ಲಿ ಬರುತ್ತೆ ಇವಾಗ ಗೋ ಅಲ್ಟ್ರಾ. ಓಕೆ, ಇದ್ರದ್ದು ಇದು ಬರುತ್ತೆ. ಸೊ ಕನೆಕ್ಟ್ ಅಂತ ಕೊಟ್ಟರೆ ಕನೆಕ್ಟ್ ಆಗುತ್ತೆ. ಪ್ಲಸ್ ಇದರಲ್ಲಿ ಇನ್ನೂ ಸ್ವಲ್ಪ ಸ್ಪೆಷಲ್ ಆಪ್ಷನ್ಸ್ ಇದೆ. ಸೊ ಸ್ಪೆಷಲ್ ಆಪ್ಷನ್ಸ್ ನೋಡೋದಾದರೆ ಇಲ್ಲಿ ನೋಡ್ತಿರ್ಬೋದು ನೀವು. ಇವಾಗ ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ವೀಡಿಯೋ ನಾನೇ ವೀಡಿಯೋ ಮಾಡ್ತೀನಿ ಇವಾಗ. ಸೊ ವೀಡಿಯೋ ಇಲ್ಲಿ ಕಾಣಿಸ್ತಿದೆ.
ಪ್ಲಸ್ ಅದ್ರ ಜೊತೆಗೆ ನಾವು ವೀಡಿಯೋಗೆ ಏನೇನು ಬೇಕು ಅಂದರೆ ಇವಾಗ ಯಾವ ವೀಡಿಯೋ ಮಾಡ್ತೀವಿ, ನಾರ್ಮಲ್ ವೀಡಿಯೋ ಮಾಡ್ತೀವ ಇಲ್ಲ ಫೋಟೋ ತಗೊತೀವ. ಸೊ ಇವಾಗ ಫೋಟೋ ತಗೊತೀನಿ ನಾನು ಅಂತ ಅಂದರೆ ಹಿಂಗೆ ಹಿಡ್ಕೊಂಡು ಫೋಟೋ ತಗೊಬೋದು. ಸೊ ನೆಕ್ಸ್ಟು ಪ್ಯೂರ್ ವೀಡಿಯೋ, ಇನ್ನೂ ಒಂದು ನಾನು ಹೇಳಿದ್ನಲ್ಲ ಕ್ಯಾಪ್ ಹಾಕ್ಬಿಟ್ಟಿದ್ದನ್ನು ಇದೇನಿದೆ ಇದನ್ನು ಈ ಥರ ಆಚೆಗೆ ತೆಗೆದ್ರೆ ಇದು ಹಿಂಗೆ ಟಾಡ್ಲರ್ಸ್ ಕ್ಯಾಪ್ ಥರ ಆಗುತ್ತೆ. ಹಿಂಗೆ ಹಾಕಿದ್ರೆ ಹಿಂಗೆ ಮಕ್ಕಳು ಓಡಾಡ್ತಿರ್ಬೇಕಾದ್ರೆ ಒಂದು ವೀಡಿಯೋ ಬರುತ್ತಲ್ಲ, ಅದು ಸಕ್ಕತ್ತಾಗಿ ಬರುತ್ತೆ. ಸೊ ಆ ಥರ ವೀಡಿಯೋ ಮಾಡ್ಬೋದು. ಸೊ ಇದರಲ್ಲಿ ಇನ್ನೂ ಒಂದು ಒಳ್ಳೆ ಇದೇನು ಅಂತ ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಎಫೆಕ್ಟ್ಸ್ಗಳು ಸಿಗುತ್ತೆ. ಯಾವ್ಯಾವ ಥರ ಎಫೆಕ್ಟ್ಸ್ ಬೇಕೋ, ಫಿಲ್ಟರ್ಸ್ ವಿತೌಟ್ ಎನಿ ಫಿಲ್ಟರ್ಸ್ನ ಹಂಗೆ ಡೈರೆಕ್ಟ್ ಕ್ಯಾಮ್ರಾದಲ್ಲೇ ಆ್ಯಡ್ ಮಾಡ್ಕೊಂಡು ಫಿಲ್ಟರ್ಸ್ ಮಾಡ್ಕೊಬೋದು. ಸೊ ಫಿಲ್ಟರ್ಸ್ ಸಿಗುತ್ತೆ ಇದರಲ್ಲಿ. ಸೊ ಅದಾದಮೇಲೆ ಇದು ನೋಡೋದಾದರೆ ಇದು ಯಾವ ಥರ ಇರಬೇಕು, ಯಾವ ಇದರಲ್ಲಿ ಇರಬೇಕು, ಆ್ಯಂಗಲ್ ಯಾವ ಥರ ಇರಬೇಕು ಅನ್ನೋದಕ್ಕೆ. ಸೊ ಮೆಗಾ ವ್ಯೂ ಅಂತ ಇದು ನಾರ್ಮಲಾಗಿ ಈ ಥರ ಬರುತ್ತೆ. ಅಲ್ಟ್ರಾ ವೈಡ್, ಸೊ ಇದು ಬಲ್ಜ್ ಆಗುತ್ತೆ ಸ್ವಲ್ಪ, ಹಿಂಗೆ ನಾರ್ಮಲಾಗಿ ವೀಡಿಯೋಸ್ ಎಲ್ಲ ನೋಡಿದರೆ ನೀವು ಗೋಪ್ರೋ ಇದರಲ್ಲೆಲ್ಲ ಬಲ್ಜ್ ಆಗುತ್ತಲ್ಲ ವೀಡಿಯೋಸ್, ಆ ಥರ ಬಲ್ಜ್ ಆಗಿರೋ ವೀಡಿಯೋ ಮಾಡೋಕ್ಕೆ ಈ ಥರ ಡೀವ್ ರ್ಯಾಪು ಅದೇ ಥರ ಬರುತ್ತೆ. ಲೀನಿಯರ್ ಅಂದರೆ ನಾರ್ಮಲ್ ಒಂದು ಇದ್ರ ಥರನೇ ನಾರ್ಮಲ್ ಇದಿರುತ್ತೆ. ಸ್ಟೆಬಿಲೈಸೇಷನ್ನು ಸ್ಟ್ಯಾಂಡರ್ಡು ಆಫ್ ಮಾಡ್ಕೊಬೋದು, ಸ್ಟೆಬಿಲೈಸೇಷನ್ ಬೇಕಂದರೆ ಆನ್ ಮಾಡ್ಕೊಬೋದು ಇಲ್ಲ ಆಫ್ ಮಾಡ್ಕೊಬೋದು. ಸೊ ನಾನಿವಾಗ ಹಿಂಗೆಲ್ಲ ಮಾಡಿದ್ರೂ ಸ್ಟೆಬಿಲೈಸೇಷನ್ ಇರುತ್ತೆ ಅದು. ಸೊ ಇದಾದಮೇಲೆ ನೋಡ್ಬೋದು ಯಾವ ಥರ ರೇಷಿಯೋ ಯಾವ್ದು ಬೇಕು, ಫ್ರೇಮ್ಸ್ ಪರ್ ಸೆಕೆಂಡ್ ಯಾವ ಥರ ಇರಬೇಕು ಅವೆಲ್ಲ ಸಿಗುತ್ತೆ. 4K ರೆಸಲ್ಯೂಷನ್ ಯಾವ ಥರ ಇರಬೇಕು, 4K ಇರುತ್ತೆ, 1080p ಇರುತ್ತೆ, ಎರಡು ಥರನೂ ಇರುತ್ತೆ. ಸೊ 16:9 ರೇಷಿಯೋ ಇರುತ್ತೆ, ಇನ್ನೊಂದು 4:3 ರೇಷಿಯೋ ಇರುತ್ತೆ. ಇನ್ನು 9:16 ಬೇಕು ಅಂತ ಅಂದರೆ ಈ ಥರ ಮಾಡ್ಕೊಬೇಕು, ಇಲ್ಲ 16:9 ಬೇಕು ಅಂದರೆ ಈ ಥರ ಮಾಡ್ಕೊಬೇಕು. ಸೊ ಮೈನಾಗಿ ಇದ್ರದ್ದು ವೀಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅಂತ ಬೇಕು. ಸೊ ಇವಾಗ ಆಚೆಗಡೆ ಹೋಗ್ಬಿಟ್ಟು ಇದ್ರ ವೀಡಿಯೋ ಕ್ವಾಲಿಟಿ ಯಾವ ಥರ ಇದೆ, ಸ್ಟೆಬಿಲೈಸೇಷನ್ ಯಾವ ಥರ ಇದೆ ಎಲ್ಲ ನೋಡ್ಕೊಂಬರೋಣ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಈ ಥರ ಕ್ಯಾಪಿಗೆ ಹಾಕಿದ್ದೀವಿ. ಸೊ ನೆಕ್ಸ್ಟು ಕ್ಯಾಪ್ ಹಾಕ್ಕೊಂಡು ಒಂದು ವ್ಲಾಗ್ ನೋಡೋಣ. ಸೊ ಇವಾಗ ಇದರಲ್ಲಿ ನೋಡ್ಬೋದು ಆ್ಯಕ್ಷನ್ ಪಾಡಲ್ಲಿ ಕಾಣಿಸುತ್ತೆ ಎಲ್ಲ. ಸೊ ವೀಡಿಯೋ ರೆಕಾರ್ಡ್ ಆಗ್ತಿರುತ್ತೆ ಇದರಲ್ಲಿ. ಸೊ ಇದ್ರೊಳಗೆ ಆ್ಯಕ್ಷನ್ ಪಾಡಲ್ಲಿ ನೋಡಿಕೊಂಡು ಸೊ ನಾವು ಮುಂದೆಗಡೆ ಇವಾಗ ಏನು ಆಗ್ತಿದೆ ಅಂತ ಈ ಆ್ಯಕ್ಷನ್ ಪಾಡಲ್ಲಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು, ವ್ಲಾಗಿಂಗ್ ಮಾಡ್ಬೋದು. ಅವಾಗಲೇ ಇನ್ನೊಂದು ಮ್ಯಾಗ್ನೆಟಿಕ್ ಪೆಂಡೆಂಟ್ ನೋಡಿದ್ರಲ್ಲ, ಸೊ ಆ ಮ್ಯಾಗ್ನೆಟಿಕ್ ಪೆಂಡೆಂಟ್ ಒಳಗಡೆ ಇದೆ. ಸೊ ಇವಾಗ ಅದಕ್ಕೆ ಈ ಥರ ಕನೆಕ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ವೀಡಿಯೋ ನೋಡೋಣ ಯಾವ ಥರ ಮಾಡ್ಬೋದು ಅಂತ. ಇವಾಗ ಸ್ಟೆಬಿಲೈಸೇಷನ್ ನೋಡೋಣ ಬನ್ನಿ ಯಾವ ಥರ ಇದೆ ಸ್ಟೆಬಿಲೈಸೇಷನ್ ಅಂತ. ಎಕ್ಸ್ಟ್ರೀಮ್ ಶೇಕಲ್ಲಿ ಕೂಡ ವೀಡಿಯೋ ಈ ಥರ ಸ್ಟೆಬಿಲೈಸ್ ಆಗಿದೆ. ಸೊ ನೋಡ್ತಿರ್ಬೋದು ನೀವು ಯಾವ ಥರ ಸ್ಟೆಬಿಲೈಸೇಷನ್ ಇದೆ ಅಂತ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ವ್ಲಾಗರ್ಸ್ ಇದ್ದು ಅವರು ಏನಾದರೂ ಕಂಟೆಂಟ್ ಕ್ರಿಯೇಷನ್ಗೆ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಂಟೆಂಟ್ ಕ್ರಿಯೇಷನ್ಗೆ, ಸೊ ಈ ಥರ ನೋಡೋಕೆ ಹೇಳಿ. ಪ್ಲಸ್ ಅವ್ರು ಏನಾದರೂ ಬೈ ಮಾಡ್ತಾರೆ ಅಂತ ಅಂದರೆ ಇದು ಒಳ್ಳೆ ಆಪ್ಷನ್ ಆಗಿರುತ್ತೆ ನನ್ನ ಅನಿಸಿಕೆ ಪ್ರಕಾರ. DJIಗಿಂತ ಇದು ಒಳ್ಳೆ ಆಪ್ಷನ್ ಆಗಿದೆ ನನ್ನ ಪ್ರಕಾರ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.